ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಪರ್ಫೆಕ್ಟಾಗಿ ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಬರಲ್ಲ ಅನ್ನೋರು ಕೂಡ ಹೊಸ್ದಾಗಿ ಮೊದಲನೇ ಸಲನೂ ಕೂಡ ಟ್ರೈ ಮಾಡೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಒಬ್ಬಟ್ಟನ್ನ. ಹಾಗೆ ಹೊಸಬ್ರಾದ್ರೂ ನೋಡ್ತಾ ಇದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮೊದಲನೇದಾಗಿ ನಾನು ಫಸ್ಟ್ ಬೇಳೆನ ಬೇಯಿಸೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆನಲ್ಲಿ, ದೊಡ್ಡ ಪಾತ್ರೆನಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ. ಅದು ಬಿಸಿ ನೀರು ಕಾಯಬೇಕು, ಚೆನ್ನಾಗಿ ಕುದಿಬೇಕು. ಆವಾಗ ಕುದಿಯೋವಾಗ ನಾವು ಬೇಳೆನ ಹಾಕ್ಕೋಬೇಕು. ಬೇಳೆ ನಾನು ಹಾಕ್ಕೊಳ್ತಾ ಇರೋದೇನಪ್ಪ ಅಂತಂದ್ರೆ, ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಬೇಳೆ ಸಾಂಬಾರ್ಗೆ, ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೂ ಕೂಡ ಬೇಳೆ ತೆಗಿತೀನಲ್ವ, ಹಂಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮುಕ್ಕಾಲು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲಿಗೂ ತೆಗೆದ್ರೆ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ಒಬ್ಬಟ್ಟಿಗೆ. ಈಗ ಬೇಳೆನ ಬೇಯಿಸ್ಕೊಳ್ಬೇಕು. ತೊಳೆದ್ಬಿಟ್ಟು ಬೇಳೆ ಸೇರಿಸ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಳ್ಬೇಕು. ಬೇಳೆ ಬೇಯೋ ಅಷ್ಟರಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಒಬ್ಬಟ್ಟು ತಟ್ಟೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚಿರೋಟಿ ರವೆ, ಒಂದು 3 ಹಿಡಿಯುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ಮೂತಾಗಿರುತ್ತೆ ಮೇಲ್ಗಡೆ ಹಿಟ್ಟು. ಏನಂದರೆ ಕಿತ್ತರೆ ಒಂಥರ ರಬ್ಬರ್ ಥರ ಅನಿಸುತ್ತೆ, ಅದಕ್ಕೆ ಸ್ಮೂತ್ ಬರುತ್ತೆ ಅಂತ ಸ್ವಲ್ಪ ಚಿರೋಟಿ ರವೆನ ಕೂಡ ಹಾಕ್ಕೊಂಡಿರೋದು. ಚಿರೋಟಿ ರವೆ ಹಾಕ್ಕೊಂಡು ಜೊತೆಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಸಿಹಿ ಮಾಡೋದಕ್ಕೆ ಅಂತಲ್ವ, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸ್ಕೊಬೇಕು ನೀಟಾಗಿ. ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಬಿಟ್ರೆ ಬೇಗ ತೆಳುವಾಗ್ಬಿಡುತ್ತೆ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೋಬೇಕು. ಹಂಗೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಹಿಟ್ಟನ್ನು ಈಗ ಹಿಂಗೆ ಚೆನ್ನಾಗಿ ಮಿದ್ದಬೇಕು, ಅಂದರೆ ಬಡಿಬೇಕು. ಹಾಕ್ಕೊಂಡು ಬಡಿದ್ಬಿಟ್ಟು ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಡ್ಬೇಕು, ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ನಾನಿವಾಗ ಏನು ಮಾಡ್ತೀನಿ, ಇದು ದೊಡ್ಡ ಅಗಲ ಪಾತ್ರೆಯಲ್ಲಿ ನಾನು ಕಲಸಿದ್ದೆ, ಸ್ವಲ್ಪ ಚಿಕ್ಕದಕ್ಕೆ ಶಿಫ್ಟ್ ಮಾಡಿ ಇಕ್ಬಿಡ್ತೀನಿ. ಯಾಕಂದರೆ ಎಷ್ಟೊಂದು ದೊಡ್ಡದು ಇಕ್ಕೊಳಕ್ಕೆ ಅಲ್ಲಿ ಅದೇ ಇಕ್ಕಟ್ಟು ಅನಿಸುತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಕ್ಕೆ ಹಾಕ್ಬಿಟ್ಟು ಅದರಲ್ಲಿರೋ ಎಣ್ಣೆ ಎಲ್ಲ ಅದಕ್ಕೆ ಸೋರಿಸ್ಬಿಟ್ಟು ನಾನು ಮುಚ್ಚಿ ಎತ್ತಿಟ್ಬಿಡ್ತೀನಿ ಅದನ್ನು, ಹಿಟ್ಟನ್ನು. ನೋಡಿ, ಈಗ ಕಲಸಿದ್ದು ರೆಡಿ ಆಯಿತು ಹಿಟ್ಟು. ಅಷ್ಟರಲ್ಲಿ ಬೇಳೆ ನೋಡೋಣ, ಬೇಳೆ ಎಷ್ಟು ಬೆಂದೈತೆ ಅಂತ. ಹಿಟ್ಟು ಎಲ್ಲ ಕಲಸ್ಕೊಳ್ಳೋ ಅಷ್ಟರಲ್ಲಿ ಬೇಳೆ ಕೂಡ ಬೆಂದೈತೆ. ಬೆಂದೈತೆ ಬೇಳೆ. ಇಷ್ಟು ಬೆಂದಿದ್ರೆ ಸಾಕು, ತೀರ ನುಣ್ಣಗಾಗಬಾರ್ದು, ಕದ್ರೋದ್ರೆ ಒಬ್ಬಟ್ಟು ಹೂರ್ಣ ತೆಳುವಾಗ್ಬಿಡುತ್ತೆ. ಹಂಗಾಗಿ ಈ ಥರ ಬೇಳೆ ಬೇಯಿಸ್ಕೊಂಡು, ಬೇಳೆ ಬೆಂದಮೇಲೆ ಬೇಳೆನ ನಾವು ಫಸ್ಟು ಒಬ್ಬಟ್ಟು ಸಾಂಬಾರು ಮಾಡ್ತೀವಿ ಅನ್ನೋಂಗಿದ್ರೆ ಸ್ವಲ್ಪ ಬೇಳೆನ ಎತ್ತಿಟ್ಕೊಂಬಿಡ್ಬೇಕು. 1-2 ಸೌಟಷ್ಟು ಬೇಳೆನ ಎತ್ತಿಟ್ಕೊಂಡ್ಬಿಡ್ತೀನಿ. ಎಲ್ಲರೂ ಕೂಡ ಒಬ್ಬಟ್ಟು ಸಾಂಬಾರು ಮಾಡ್ತಾರೆ. ಮಾಡಲ್ಲ ಅನ್ನೋರು ಸ್ವಲ್ಪ ಏನು ಬೇಡ, ಎತ್ತಿಟ್ಕೊಳ್ಳೋದೇನು ಬೇಡ. ಒಬ್ಬಟ್ಟು ಸಾರು ಮಾಡಲ್ಲ ಅನ್ನೋರು, ಮಾಡ್ತೀವಿ ಅನ್ನೋರು ಈ ಥರ ನೋಡಿ, ನಾನು 2-2.5 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಒಂದು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನಾನು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಇಟ್ಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುಕ್ಕಾಲು ಕೆ ಜಿಗಿನ್ನ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅಷ್ಟಕ್ಕೆ ಅರ್ಧ ಕೆ ಜಿ ಬೆಲ್ಲನ ಹಾಕ್ಕೋಬೇಕು. ಇಲ್ಲ ಇನ್ನೂ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅನ್ನೋರು ಇನ್ನೊಂದು ಉಂಡೆ ಎತ್ತಿಟ್ಕೊಳ್ಳಿ, ಜಾಸ್ತಿ ಆದರೆ. ಈಗ ಬೆಲ್ಲ, ಏಲಕ್ಕಿ ನಾನು ಎರಡೂ ಕೂಡ ಒಟ್ಟಿಗೆ ಕುಟ್ಕೊಂಡಿದ್ದೆ, ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ತೋರಿಸಿಲ್ಲ. ಅಂದರೆ ಏಲಕ್ಕಿ ಒಂದು 4ರಿಂದ ಒಂದು 5-6, ಒಂದು 7-8 ಏಲಕ್ಕಿನೇ ಬೇಕಾಗುತ್ತೆ. ಇದು ಗಮ್ಮನ್ ಬೇಕಲ್ಲ, ಹಂಗಾಗಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಬೆಲ್ಲ ಎಲ್ಲ ನೀರು ಕರಗಬೇಕು, ಬೆಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಈ ಥರ
ಇವಾಗ ಇದಕ್ಕೆ ನಾನು ಒಂದು ಫುಲ್ ಕಾಯಿನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಅಂದರೆ 2 ಹೋಳು ಕಾಯಿ, ಒಂದು ಫುಲ್ ಕಾಯಿ ಬೇಕಾಗುತ್ತೆ ಇದಕ್ಕೆ. ಒಂದು ಸ್ವಲ್ಪ ದೊಡ್ಡದೇ, ಒಂದು ಮೀಡಿಯಮ್ ಸೈಜೇ ಒಂದು ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಕಾಯಿ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು. ಕಾಯಿ ತುರಿದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಲ್ಲಿವರೆಗೂ ಕುದೀತಾ ಇರುತ್ತೆ. ಒಂದು ಸ್ವಲ್ಪ ಸಣ್ಣ ಮಾಡಿ ತಟ್ಟೆ ಮುಚ್ಚಿಬಿಡ್ಬೇಕು. ಕಾಯಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಹೂರ್ಣ ಕೂಡ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಚೆನ್ನಾಗಿ ತಳದಿಂದ ತಿರುಗಿಸ್ಕೋಬೇಕು. ಜೋರಾಗಿ ಇಡಬಾರ್ದು, ತಳ ಸೀದ್ಬಿಡುತ್ತೆ. ಇಷ್ಟಾದ್ಮೇಲೆ ಚೆನ್ನಾಗಿ ನಾವು ಇವಾಗ ಗ್ರೈಂಡ್ರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಅಂದರೆ ಗ್ರೈಂಡ್ರಲ್ಲಿ ರುಬ್ಕೊಳ್ಳೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಗ್ರೈಂಡ್ರಲ್ಲಾದರೂ ರುಬ್ಕೊಳ್ಳಿ, ಇಲ್ಲ ಅಂದರೆ ಮಿಕ್ಸಿನಲ್ಲಾದರೂ ಕೂಡ ರುಬ್ಕೊಳ್ಬೋದು. ಈಗ ರುಬ್ಬಿದ್ದಾಗೈತೆ. ಈಗ ಅಷ್ಟರಲ್ಲಿ ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನೊಂದು ಪೇಪರ್, ಅಂದರೆ ಒಬ್ಬಟ್ಟು ತಟ್ಟೋ ಪೇಪರ್ ಬರುತ್ತಲ್ಲ, ಅದನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ನೋಡಿ, ಈಗ ಅಂದರೆ ಒಂದು ನಿಂಬೆಹಣ್ಣು ಸೈಜ್ಗಿಂತ ಒಂದು ಸ್ವಲ್ಪ ಚಿಕ್ಕದಾಗಿ ತಕ್ಕೋಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಎಣ್ಣೆನ, ಹಾಗಾಗಿ ಇನ್ನೊಂದು ಸಲ ಎಣ್ಣೆ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ನಾವು ಹಿಟ್ಟನ್ನು ತೊಗೊಂಡ್ರೆ ಅದಕ್ಕೆ ನಾವು ಹೂರ್ಣ ಹಾಕ್ಕೋಬೇಕು. ಸ್ವಲ್ಪ ಚಿಕ್ಕದಾಗಿ ಕೈಯಲ್ಲಿ ತಟ್ಟಬೇಕು. ನೋಡಿ, ಒಂದು ಸ್ವಲ್ಪ ಈ ಹೂರ್ಣನ ಇಟ್ಬಿಟ್ಟು ಸುತ್ತಲೂ ಕೂಡ ಕವರ್ ಮಾಡಿಬಿಟ್ರೆ ಅಲ್ಲಿಗೆ ಒಬ್ಬಟ್ಟು ತಟ್ಟೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಈ ಥರ ಫುಲ್ ಕವರ್ ಮಾಡಬೇಕು. ಮಧ್ಯ ಹೂರ್ಣ ಇರಬೇಕು. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ಒಂದು ಕವರ್ನ ಹಾಕ್ಕೊಂಡು ನಾನು ತಟ್ಕೋತೀನಿ. ಬೇಗ ಈಸಿ ಆಗುತ್ತೆ. ಒಬ್ಬಟ್ಟು ತಟ್ಟೋದಕ್ಕೂ ಕೂಡ ಏನಂತ ಕಷ್ಟ ಅನ್ಸೋದೇ ಇಲ್ಲ. ಈಗ ಒಬ್ಬಟ್ಟು ಮಾಡೋದೇನಂತ ಏನು ದೊಡ್ಡ ವಿಷಯ ಏನಲ್ಲ, ಬೇಗ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ತಟ್ಟೋದಕ್ಕೂ ಕೂಡ ಹಿಂಗೆ ಕೈಯಲ್ಲೂ ಕೂಡ ತಟ್ತಾರೆ ಎಷ್ಟೊಂದು ಜನ. ಆದರೆ ಈ ಥರ ಕೈಯಲ್ಲಿ ಈ ಥರ ಕವರ್ ಹಾಕ್ಕೊಂಡು ತಟ್ಟೋದ್ರಿಂದ ಇನ್ನೂ ಕೂಡ ಬೇಗ ಕೂಡ ಆಗುತ್ತೆ, ಈಸಿ ಅನಿಸುತ್ತೆ, ತೆಳುವಾಗೂ ಬರುತ್ತೆ ಒಬ್ಬಟ್ಟು. ನಾನು ಈಗ ಒಬ್ಬಟ್ಟು ತಟ್ಟೋ ಅಷ್ಟರಲ್ಲಿ ಒಂದು ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚಾದರೂ ಇಟ್ಕೊಳ್ಳಿ, ಇಲ್ಲ ಅಂತ ರೊಟ್ಟಿ ಹೆಂಚು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅದಾದ್ರೂ ತೊಗೊಳ್ಬೋದು, ಇಲ್ಲ ತವಾ ಇರುತ್ತಲ್ವ, ತವಾ ಆದರೂ ತೊಗೊಳ್ಬೋದು. ಹೀಗೆ ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಂಗೆ ಅಂದರೆ ಕವರ್ನೇ ತೆಗೆದು ಹಾಕ್ಕೊಳ್ಬೋದು ಹೆಂಚಿನ ಮೇಲೆ. ಈ ಥರ ಒಬ್ಬಟ್ಟು ತಟ್ಟೋದು ಕವರ್ನ ತೊಗೊಂಡ್ರೆ ಈಸಿ ಆಗುತ್ತೆ. ಎಣ್ಣೆ ಕವರ್ ತೊಗೊಂಡ್ರೆ ಅಂದರೆ ಕೈಯಲ್ಲಿ ಎತ್ಕೊಂಡು ಮತ್ತೆ ಆಮೇಲೆ ಹೆಂಚಿನ ಮೇಲೆ ಹಾಕಬೇಕು. ಅಷ್ಟರಲ್ಲಿ ಅಲ್ಲೇ ಒಂದೊಂದ್ಸಲ ಕಿತ್ತೋಗುತ್ತೆ, ಒಂದೊಂದ್ಸಲ ಕಿತ್ತೋಗಲ್ಲ. ಈ ಥರ ಹಾಕೋದ್ರಿಂದ ಈಸಿ ಆಗುತ್ತೆ. ನೋಡಿ, ಹೀಗೆ ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕು ನಿಧಾನವಾಗಿ. ಮೀಡಿಯಮ್ ಉರಿ ಇಟ್ಕೊಂಡು ಎರಡು ಕಡೆನೂ ಕೂಡ ಬೇಯಿಸ್ಕೊಳ್ಬೇಕು. ಅಂದರೆ ಜೋರು ಉರಿ ಇಟ್ಟರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಆಗಿರಬೇಕು ಉರಿ ಮಾತ್ರ, ತೀರಾ ಜಾಸ್ತಿ ಇರಬಾರ್ದು. ಈಗ ಮತ್ತೆ ಇನ್ನೊಂದು ಒಬ್ಬಟ್ಟನ್ನು ಕೂಡ ತಟ್ಟಿ ತೋರಿಸ್ತೀನಿ. ಆಮೇಲೆ ಈಗ ಇನ್ನೊಂದನ್ನು ಕೂಡ ತಟ್ಟಿ ತೋರಿಸ್ತಾ ಇದ್ದೀನಿ. ಇದೇ ಥರ ತಟ್ಕೊಂಡು ಅದ್ರ ಮೇಲೆ ಮತ್ತೆ ಹೂರ್ಣನ ಇಟ್ಕೊಂಡು
ಮತ್ತು ಇದೇ ಥರನೇ ಸುತ್ತಲೂ ಕೂಡ ಕವರ್ ಮಾಡ್ಕೋಬೇಕು. ಹಿಟ್ಟಿಗೆ ಹೂರ್ಣಕ್ಕೆ ಈ ಥರ ಹಿಟ್ಟನ್ನು ಕವರ್ ಮಾಡಬೇಕು ಪೂರ್ತಿ. ನೋಡಿ ಹೀಗೆ ಸುತ್ತಲೂ ಕೂಡ ತಕ್ಕೊಂಡು ಈ ಥರ ಎತ್ಕೊಂಡು ಹೀಗೆ ನೋಡಿ ಈ ಥರ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ತೆಗೆದಾಕಬೇಕು. ನೋಡಿ ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಬ್ಬಟ್ಟನ್ನು ತಟ್ಟಬೇಕಾಗತ್ತೆ. ನೋಡಿ ಇಷ್ಟೇ ಒಬ್ಬಟ್ಟು ತಟ್ಟೋದೇನಂತ ಏನು ದೊಡ್ಡ ಕೆಲಸ ಏನಲ್ಲ ಅಂತ ಏನಂತ ರಿಸ್ಕು ಅಲ್ಲ. ತುಂಬ ಸುಲಭವಾಗಿ ಬರಲ್ಲ ಅನ್ನೋರು ಕೂಡ ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ನೀವು ಮೇಲ್ಗಡೆ ಕವರ್ಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಇನ್ನು ಕೂಡ ಅಂಟೋದೇ ಇಲ್ಲ. ತುಂಬ ಬೇಗ ಕೂಡ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ. ನಾನು ಅಂದರೆ ದೊಡ್ಡ ಪಾತ್ರೆ ಬೇಳೆ ಬೇಯೋದಕ್ಕೆ ಮಾತ್ರ ಒಂದು ಸ್ವಲ್ಪ ದೊಡ್ಡದಾಗಿ ಪಾತ್ರೆ ಇರಬೇಕು, ಅಗಲವಾಗಿ ಬೇಳೆ ಫ್ರೀಯಾಗಿ ಬೇಯಬೇಕು. ಹಾಗಾಗಿ ಅಂತ ನೋಡಿಕೊಂಡು ಆ ಥರ ಪಾತ್ರೆ ಇಟ್ಕೊಂಡ್ರೆ ಒಬ್ಬಟ್ಟು ಕೂಡ ರೆಡಿ ಆಗುತ್ತೆ. ಬೇಳೆನೂ ಕೂಡ ನೀಟಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ ಈ ಥರ ತಟ್ಕೊಂಡ್ರೆ ನೋಡಿ ಇಷ್ಟು ತೆಳುವಾಗಿ ಬರುತ್ತೆ, ಈಸಿ ಆಗುತ್ತೆ. ಇಷ್ಟೇ ನೋಡಿ. ಈಗ ಎರಡು ಕಡೆನೂ ಕೂಡ ಒಬ್ಬಟ್ಟನ್ನು ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡಿ ತುಪ್ಪನೂ ಕೂಡ ರೆಡಿ ಐತೆ. ನಾನು ಮನೆಯಲ್ಲೇ ಕಾಯಿಸ್ಕೊಂಡಿರೋ ತುಪ್ಪ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.